ದೇವ್ರು ದೊಡ್ಡವನು ಕಾಪಾಡ್ಬಿಟ್ಟ. ಇಲ್ಲಾಂದ್ರೆ ಏನೇನಾಗ್ತಿತ್ತೋ ಏನೋ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ತಡಿಮ ಹೋಗೋಣ. ಮೇಘ ಎಲ್ಲಿದ್ದಾಳೆ ನೋಡೋಣ ಬಾ. ಯಾಕೆ ಮಯೂರಿ, ಮೇಘ ಎಲ್ಲಿ? ಅವಳನ್ನ ದೇವಸ್ಥಾನದಲ್ಲಿ ಬಿಟ್ಟು ಬಂದೆ. ದೀಪಾರತಿ ನಡೀತಿತ್ತಲ್ಲ, ಅವಳಿಗೆ ಗೊತ್ತಾಗ್ದಂಗೆ ನಾನು ಎದ್ದು ಬಂದ್ಬಿಟ್ಟೆ. ಏನು ದೀಪದಾರತಿನ? ಆ ದೇವಸ್ಥಾನ ತುಂಬಾ ದೂರದಲ್ಲಿದೆ. ಕತ್ಲಾಯ್ತು ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾರು ಜನ ಓಡಾಡಲ್ಲ. ಅಂತ ಜಾಗದಲ್ಲಿ ಮೇಘನ? ಅಯ್ಯೋ, ನಡಿ ಅವಳನ್ನ ಕರ್ಕೊಂಬರೋಣ. ನೀವು ಹೋಗಿ. ನಾನು ಬೆಂಗಳೂರಿಗೆ ಹೋಗ್ತೀನಿ. ಏನು? ನನಗೆ ನಿಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಲ್ಲಿ. ಹಾಗೆ ಹೇಳಿದ್ರೆ ಹೇಗೆ ಮಯೂರಿ? ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋ ಕಲ್ಪನೆ ಕೂಡ ಇದೆಯಾ ನಿನಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಏನಾಯ್ತು ಅನ್ನೋದಕ್ಕೆ ನೀನೇ ಸಾಕ್ಷಿ ಇದೆಯಲ್ಲ. ಇಷ್ಟಾದ್ಮೇಲೂ ನೀನು ಒಬ್ಳೆ ಹೋಗ್ತೀನಿ ಅಂತಿದ್ಯಲ್ಲ. ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಯಾರಿದ್ದಾರೆ ನಿನಗೆ? ಅಡ್ಜಸ್ಟ್ ಆದ್ರೂ ಆಗದೆ ಇದ್ರು ನಮ್ಮವ್ರು ನಮ್ಮವ್ರೆ, ಹೊರಗ್ನವ್ರು ಹೊರಗ್ನವ್ರೆ. ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ, ಕೇಳು ಮಗಳೇ. ನಾವು ನಮ್ಮವ್ರ ಜೊತೆ ಮನೆ ಒಳಗಡೆ ಇರೋ ತನಕ ಸುರಕ್ಷಿತವಾಗಿರ್ತೀವಿ. ಒಂದು ಸಲ ಕಾಲ ಆಚೆ ಇಟ್ವಿ ಅಂದರೆ ಮುಗೀತು. ಈ ಕೆಟ್ಟ ಪ್ರಪಂಚ ನಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಳ್ಳುತ್ತೆ. ಒಂದು ಕೋಲ್ಗೆ ಸೀರೆ ಉಡ್ಸಿ ಒಂದು ಕಡೆ ನಿಲ್ಸಿದ್ರೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾರೆ ಜನ. ಅಂಥದ್ರಲ್ಲಿ ಒಂಟಿಯಾಗಿ ಒಂದು ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ? ಈಗಿಂಥ ಯೋಚನೆಗಳನ್ನೆಲ್ಲ ಬಿಟ್ಬಿಡಮ್ಮ. ನಿನಗೆ ನಮ್ಮನೆಯಲ್ಲಿ ಸಿಗೋ ಪ್ರೀತಿನ ಯಾರು ಕೊಡ್ತಾರೆ ನನಗೆ ಪ್ರೀತಿ? ನೀವಾ? ನಿಮ್ ಈ ತರದ ಪ್ರೀತಿಯಿಂದಾನೇ ನನಗೆ ಈ ಸ್ಥಿತಿ ಬಂದಿರೋದು ಇವತ್ತು. ನಾನು ಬೆಂಗಳೂರಲ್ಲಿ ಹಾಯಾಗಿರ್ತಿದ್ದೆ, ಅದಕ್ಕೆ ನೀವು ಕಲ್ಲು ಹಾಕಿದ್ರಿ. ನನ್ನ ಬಲವಂತವಾಗಿ ನಿಮ್ಮನೇಲಿ ತಂದು ಕಟ್ಟ ಹಾಕಿದ್ರಿ. ನನಗೆ ಸ್ವಾತಂತ್ರ್ಯನೇ ಇಲ್ದಂಗೆ ಮಾಡ್ಬಿಟ್ರಿ. ನಾನೇ ನಿಮ್ಮನ್ನು ಬೇಡ್ಕೊಂಡಿದ್ನ, ನಿಮ್ಮಲ್ಲಿ ತಂದಿಟ್ಕೊಳ್ಳಿ, ನನಗೆ ಪ್ರೀತಿ ಕೊಡಿ ಅಂತ. ಓಕೆ, ನನಗೆ ನಿಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಬೆಂಗಳೂರು ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತಿದ್ರ ನೀವು? ಖಂಡಿತ ಇಲ್ಲ. ಅದಕ್ಕೆ ನಾನು ಹೀಗೆ ಬರ್ಬೇಕಾಯ್ತು. ಏನೇನೋ ನಡೆದೋಯ್ತು. ಅಲ್ಲ, ಅಷ್ಟು ಬಲವಂತವಾಗಿ ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳೋ ಅಂಥದ್ದು ಏನಿತ್ತು? ಏನಂತ ಅಕ್ಕರೆ ನಿಮ್ಗೆ ನನ್ನ ಮೇಲೆ? ನೋಡಿ, ನೀವು ಇದುವರೆಗೂ ಮಾಡಿರೋ ಸಹಾಯಕ್ಕೆ, ತೋರಿಸಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅ ಲಾಟ್. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನನಗೆ ಈಗಲೂ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ. ದ್ವೇಷಿಸ್ತೀನಿ ನಾನು ನಿಮ್ಮನ್ನ. ಐ ಹೇಟ್ ಯು.